ನಮಸ್ಕಾರ ಸ್ನೇಹಿತರೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ದೇಶದ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ರೆಪೋ ರೇಟ್ ಅನ್ನು ಬರೋಬ್ಬರಿ 50 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದೆ. 3 ದಿನಗಳಿಂದ ಹಣಕಾಸು ನೀತಿ ಸಮಿತಿಯ ಮೀಟಿಂಗ್ ನಡೀತಾ ಇದೆ. ಇವತ್ತು 3ನೇ ದಿನ ಸಾಕಷ್ಟು ಮಾಹಿತಿ ಹೊರಬಿದ್ದಿದೆ. ಅದರಲ್ಲಿ ಮುಖ್ಯವಾಗಿ ರೆಪೋ ದರವನ್ನು 50 ಬೇಸಿಸ್ ಪಾಯಿಂಟ್ ಕಟ್ ಮಾಡಿ 5.50ಗೆ ಇಳಿಸಲಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ CRR ಅಥವಾ ಬ್ಯಾಂಕ್ಗಳ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಬರೋಬ್ಬರಿ 100 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಲಾಗಿದೆ. 100 ಬೇಸಿಸ್ ಪಾಯಿಂಟ್ಸ್ ಅಂತ ಹೇಳಿದ್ರೆ 1% ಕಟ್ ಆಗಿದೆ ಅಂತ ಅರ್ಥ. ಎರಡೂ ಕೂಡ ಸರ್ಪ್ರೈಸ್ ಹಾಗೂ ಅಗ್ರೆಸಿವ್ ಮೂವ್. ಕಳೆದ 1 ವರ್ಷದಲ್ಲಿ ಸ್ಲೋಡೌನ್ ಆಗಿರುವ ಆರ್ಥಿಕತೆಗೆ ಬೂಸ್ಟ್ ಕೊಡೋಕೆ ಇದು ಮೇಜರ್ ಹೆಜ್ಜೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಹಾಗಿದ್ರೆ ಏನಿದು ರೆಪೋ ರೇಟ್ ಅಂದ್ರೆ? ಇದರಿಂದ ನಿಮ್ಮ EMI ಎಲ್ಲ ಹೇಗೆ ಕಮ್ಮಿ ಆಗುತ್ತೆ, ನಿಮ್ಮ ಹೋಮ್ ಲೋನ್ ಹೇಗೆ ಕಮ್ಮಿ ಆಗುತ್ತೆ, ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಹೇಗೆ ಕಮ್ಮಿ ಆಗುತ್ತೆ, ನಿಮ್ಮ ಸಾಲ ಸಿಗೋ ಸಾಧ್ಯತೆ ಹೇಗೆ ಜಾಸ್ತಿ ಆಗುತ್ತೆ, ನಿಮ್ಮ ಎಲ್ಲ ರೀತಿಯ ಲೋನ್ಗಳಲ್ಲಿ ನಿಮಗೆ ಹೇಗೆ ಅನುಕೂಲ ಆಗುತ್ತೆ, ಎಷ್ಟೆಷ್ಟು ಕಮ್ಮಿ ಆಗುತ್ತೆ, MPC ಮೀಟಿಂಗ್ನಲ್ಲಿ ಇನ್ನೂ ಏನೇನು ನಿರ್ಧಾರ ಮಾಡಲಾಗಿದೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ರೆಪೋ 50 ಬೇಸಿಸ್ ಪಾಯಿಂಟ್ ಕಡಿತ. ಸ್ನೇಹಿತರೆ, ನಿರಂತರ 3ನೇ ಬಾರಿಗೆ RBI ರೆಪೋ ರೇಟ್ ಇಳಿಸಿದೆ. ರೆಪೋ ರೇಟ್ ಅಂತ ಹೇಳಿದ್ರೆ ಬ್ಯಾಂಕ್ಗಳು RBI ನಿಂದ ತಗೊಳ್ಳೋ ಸಾಲಕ್ಕೆ RBI ಹಾಕೋ ಬಡ್ಡಿ ದರ. ಆದರೆ ಇದಿಷ್ಟೇ ಅಲ್ಲ, ದೇಶದ ಹಣದುಬ್ಬರ, ಜನರ ಕೈಗೆ ಎಷ್ಟು ಈಸಿಯಾಗಿ ದುಡ್ಡು ಸಿಗುತ್ತೆ, ಎಷ್ಟು ಹಣ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹರಿದಾಡುತ್ತೆ, ದೇಶದ ಬೆಳವಣಿಗೆ ವೇಗ ಹೇಗಿರುತ್ತೆ ಎಲ್ಲವನ್ನ ರೆಪೋ ರೇಟ್ ಡಿಸೈಡ್ ಮಾಡುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದೇ ಕಾರಣಕ್ಕೆ ರೆಪೋ ದರ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರ್ಬೋದು, ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಜಾಗತಿಕ ಎಕಾನಮಿಯ ಸ್ಲೋಡೌನ್ ಶುರುವಾಯಿತು. ಅದರಲ್ಲೂ ಜಗತ್ತಲ್ಲೇ ಅತಿ ವೇಗವಾಗಿ ಬೆಳೀತಿರೋ ಮೇಜರ್ ಎಕಾನಮಿ ಅಂತ ಗುರುತಿಸಿಕೊಂಡಿದ್ದ ಭಾರತದ ಆರ್ಥಿಕತೆ ಕೂಡ ಸ್ಲೋಡೌನ್ನ ಭೀತಿಯನ್ನು ಫೇಸ್ ಮಾಡ್ತಾ ಇತ್ತು. ಇದರ ಬೆನ್ನಲ್ಲೇ RBI ರೇಟ್ ಕಟಿಂಗ್ ಸೈಕಲ್ ಶುರು ಮಾಡಿತು. ಅಂದ್ರೆ ಕಳೆದ ಫೆಬ್ರವರಿಯಲ್ಲಿ ರೆಪೋ ದರದಲ್ಲಿ 25 ಬೇಸಿಸ್ ಪಾಯಿಂಟ್ ಕಟ್ ಮಾಡಿ 6.50 ಇಂದ 6.25%ಗೆ ತಂದಿತ್ತು. ನಂತರ ಮತ್ತೆ ಏಪ್ರಿಲ್ನಲ್ಲಿ 25 ಬೇಸಿಸ್ ಪಾಯಿಂಟ್ ಕಟ್ ಮಾಡಿ 6%ಗೆ ತಂದಿತ್ತು. 3ನೇ ಬಾರಿ ಕೂಡ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈ ಬಾರಿ RBI ಅಗ್ರೆಸಿವ್ ಆಗಿ ಹೆಜ್ಜೆ ಇಟ್ಟಿದೆ. ಒಂದೇ ಸಲ 50 ಬೇಸಿಸ್ ಪಾಯಿಂಟ್ಸ್ ಅಥವಾ 0.5% ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿ ರೆಪೋ ದರವನ್ನು 5.50ಗೆ ಇಳಿಸಿಬಿಟ್ಟಿದೆ. RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಈಗಿಂದೀಗಲೇ ಜಾರಿಯಾಗುವಂತೆ ರೆಪೋ ದರವನ್ನು 50 ಬೇಸಿಸ್ ಪಾಯಿಂಟ್ ಕಟ್ ಮಾಡೋ ನಿರ್ಧಾರವನ್ನು ಘೋಷಿಸಿಬಿಟ್ಟಿದ್ದಾರೆ. ಸೊ ದೊಡ್ಡ ಪ್ರಮಾಣದಲ್ಲಿ ರೆಪೋ ರೇಟ್ ಕಮ್ಮಿ ಆಗೋದ್ರಿಂದ ಬ್ಯಾಂಕ್ಗಳು RBIಗೆ ಕಟ್ಟೋ ಬಡ್ಡಿ ಕಮ್ಮಿ ಆಗುತ್ತೆ. ಹಾಗಾಗಿ ಅದೇ ಬ್ಯಾಂಕ್ಗಳು ಗ್ರಾಹಕರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡೋಕ್ಕೂ ಸಾಧ್ಯ ಆಗುತ್ತೆ. ಹೋಮ್ ಲೋನ್, ಕಾರ್ ಲೋನ್, ಬಿಸ್ನೆಸ್ ಲೋನ್ ಎಲ್ಲ ರೀತಿಯ ಸಾಲಗಳಲ್ಲಿ ನಿಮಗೆ EMI ಡೌನ್ ಆಗುತ್ತೆ, ಬಡ್ಡಿ ಕಮ್ಮಿ ಆಗುತ್ತೆ, ಜನರ ಕೈಗೆ ಹೆಚ್ಚೆಚ್ಚು ಹಣ ಉಳಿಯುತ್ತೆ, ಮಾರ್ಕೆಟ್ನಲ್ಲಿ ಹೆಚ್ಚು ಹಣದ ಓಡಾಟ ಆಗುತ್ತೆ, ವಸ್ತುಗಳಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ, ಜನ ಲೋನ್ ಮೇಲೆ ಮನೆ ತಗೊಳ್ಳೋ ಜಾಸ್ತಿ ಆಗುತ್ತೆ, ಕಾರ್ ತಗೊಳ್ಳೋ ಜಾಸ್ತಿ ಆಗುತ್ತೆ, ಬೈಕ್ ತಗೊಳ್ಳೋ ಜಾಸ್ತಿ ಆಗುತ್ತೆ, ಕನ್ಸಂಪ್ಷನ್ ಪಿಕಪ್ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆದರೆ ಉತ್ಪಾದನೆ ಜಾಸ್ತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆದರೆ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಇದೆಲ್ಲದರಿಂದ ಸರ್ಕಾರಕ್ಕೆ ಹೆಚ್ಚುವರಿ ವರಮಾನ ಬರುತ್ತೆ, ಆರ್ಥಿಕತೆ ಪಿಕಪ್ ಆಗುತ್ತೆ, GDP ಇನ್ನಷ್ಟು ಬೂಮ್ ಆಗೋ ಆ ಸಾಧ್ಯತೆಗೆ ಈ ಲಿಕ್ವಿಡಿಟಿ ಅನ್ನೋದೇನಿದೆ, ರೇಟ್ ಕಟ್ ಮೂಲಕ RBI ಹಾಕ್ತಿರೋ ಪುಷ್ ಏನಿದೆ, ಲಿಕ್ವಿಡಿಟಿಯ ಈ ಇನ್ಫ್ಯೂಷನ್ ಏನಿದೆ, ಇದರಿಂದ ಹೆಲ್ಪ್ ಆಗುತ್ತೆ. ಇನ್ನು CRR ಕೂಡ ಕಟ್ ಮಾಡಿದ್ದಾರೆ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ 100 ಬೇಸಿಸ್ ಪಾಯಿಂಟ್ ಕಟ್ ಮಾಡಿದ್ದಾರೆ, 1% ಕಟ್ ಮಾಡಿದ್ದಾರೆ. ಅದು ಏನು? RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಭಾರತದ ಎಕಾನಮಿ ಬಗ್ಗೆ, ಫ್ಯೂಚರ್ ಬಗ್ಗೆ, ಆರ್ಥಿಕತೆ ಬಗ್ಗೆ ಏನು ಹೇಳಿದ್ದಾರೆ ಎಲ್ಲವನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಬ್ಯಾಂಕ್ ಬಡ್ಡಿ ದರಗಳು ಕಮ್ಮಿ ಆಗ್ತವೆ ಸರಿ, ಅದರೊಂದಿಗೆ ಸಾಲ ತಗೊಳ್ಳೋಕೆ ಕ್ರೆಡಿಟ್ ಸ್ಕೋರ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇರೋದ್ರಿಂದ ನೀವು ಕೂಡ ಪರದಾಡಿರ್ಬೋದು. ಆದರೆ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಸೊಲ್ಯೂಷನ್ ಇದೆ. ಪೈಸಾ ಬಜಾರ್ನ ಕ್ರೆಡಿಟ್ ಹೆಲ್ತ್ ಸರ್ವಿಸ್ ಮೂಲಕ ನಿಮಗೆ ಪ್ರೊಫೆಷನಲ್ ಗೈಡೆನ್ಸ್ ಸಿಗುತ್ತೆ. ಯಾಕೆ ನಿಮ್ಮ ಸ್ಕೋರ್ ಕುಸಿದಿದೆ, ಏನು ಸರಿಪಡಿಸ್ಕೊಳ್ಬೇಕು ಅನ್ನೋದ್ರಿಂದ ಹಿಡಿದು ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಯಾವ್ಯಾವ ಕ್ರಮ ತಗೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳ್ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಕೇವಲ ಒಂದು ಬ್ಯೂರೋ ಮಾತ್ರ ಅಲ್ಲ, ಮಲ್ಟಿಪಲ್ ಬ್ಯೂರೋದಿಂದ ಸಿಗುತ್ತೆ ನಿಮಗೆ ಕ್ರೆಡಿಟ್ ಸ್ಕೋರ್. ಸಿಬಿಲ್, ಎಕ್ಸ್ಪೀರಿಯನ್, ಎಕ್ವಿಫ್ಯಾಕ್ಸ್ ಹೀಗೆ ಭಾರತದ ಎಲ್ಲ ಪ್ರಮುಖ ಕ್ರೆಡಿಟ್ ಬ್ಯೂರೋಗಳಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಫ್ರೀ ಆಗಿ ಚೆಕ್ ಮಾಡಬಹುದು. ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದ ಹಾಗೆ 5 ಪ್ರಾದೇಶಿಕ ಭಾಷೆಗಳಲ್ಲಿ ರಿಪೋರ್ಟ್ ಸಿಗುತ್ತೆ. ನೇರವಾಗಿ ನಿಮ್ಮ ವಾಟ್ಸಪ್ಗೆ ರಿಪೋರ್ಟ್ ಬರುತ್ತೆ, ಫ್ರೀ. ಇದರ ಜೊತೆಗೆ ಅದೇ ಪ್ಲಾಟ್ಫಾರ್ಮ್ ಮೂಲಕ ಕೇವಲ 10.5% ಬಡ್ಡಿ ದರದಲ್ಲಿ ಪರ್ಸನಲ್ ಲೋನ್ ಕೂಡ ಸಿಗಬಹುದು. ಚೆನ್ನಾಗಿ ಕ್ರೆಡಿಟ್ ಸ್ಕೋರ್ ಇರೋರಿಗೆ 40 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಕಮ್ಮಿ ಬಡ್ಡಿ ದರದಲ್ಲಿ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಎರಡರದ್ದು ಕೂಡ ಕ್ರೆಡಿಟ್ ಸ್ಕೋರ್ ಹಾಗೂ ಪರ್ಸನಲ್ ಲೋನ್ದು ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಸ್ನೇಹಿತರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಹೇಳಿ ದುಡ್ಡು ಕೊಟ್ಟು ನೀವು ಎಲ್ಲ ರಿಪೋರ್ಟ್ ತರಿಸಬೇಕು ಅಂತಿಲ್ಲ, ಫ್ರೀ ಆಗಿ ಚೆಕ್ ಮಾಡಬಹುದು. ಮಲ್ಟಿಪಲ್ ಬ್ಯೂರೋದಿಂದ ಚೆಕ್ ಮಾಡಬಹುದು. ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಯಾವ ಇಂಟ್ರೆಸ್ಟ್ ರೇಟ್ನಲ್ಲಿ ಎಷ್ಟು ಸಾಲ ಸಿಗುತ್ತೆ ಅದನ್ನು ಕೂಡ ಇನ್ನೊಂದು ಲಿಂಕ್ ಅಲ್ಲೇ ಕೊಟ್ಟಿರ್ತೀವಿ. ಚೆಕ್ ಮಾಡೋ ಮೂಲಕ ನೀವು ಅಪ್ಲೈ ಮಾಡಬಹುದು. ಮಿಸ್ ಮಾಡದೆ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. CRR 1% ಕಟ್. CRR ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಕಮರ್ಷಿಯಲ್ ಬ್ಯಾಂಕ್
ಬ್ಯಾಂಕ್ಗಳು ತಮ್ಮಲ್ಲಿರುವ ಹಣದ ಪೈಕಿ ಎಷ್ಟು ಹಣವನ್ನು ರಿಸರ್ವ್ ಆಗಿ RBIನಲ್ಲಿ ಇಡಬೇಕು ಅಂತ. ಉದಾಹರಣೆಗೆ CRR ಇದುವರೆಗೆ 4% ಇತ್ತು. ಅಂದರೆ ಒಂದು ಬ್ಯಾಂಕ್ ಹತ್ರ 100 ಕೋಟಿ ರೂಪಾಯಿ ಇದೆ ಅಂದರೆ ಅದರಲ್ಲಿ 4 ಕೋಟಿ ರೂಪಾಯಿನ RBIನಲ್ಲಿ ಡೆಪಾಸಿಟ್ ಇಡಬೇಕಾಗಿತ್ತು. ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ ಅಂತ. ಆದರೆ ಈಗ CRRನ 100 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿ 3%ಗೆ ಇಳಿಸಲಾಗಿದೆ. ಇಟ್ ಈಸ್ ವೆರಿ ಬಿಗ್, ತುಂಬ ದೊಡ್ಡದಿದು. ಪ್ರತಿ ಬ್ಯಾಂಕ್ ಹತ್ರ 1% ಎಕ್ಸ್ಟ್ರಾ ಕ್ಯಾಶ್ ಉಳಿಯುತ್ತೆ. ಈಗ ಆ ಉಳಿದ ಹಣವನ್ನು ಕೂಡ ಬ್ಯಾಂಕ್ಗಳು ಸಾಲ ಕೊಡೋಕೆ ಬಿಸ್ನೆಸ್ಗೆ ಯೂಸ್ ಮಾಡ್ಬೋದು. ಸೊ 100 ಬೇಸಿಸ್ ಪಾಯಿಂಟ್ಸ್ ಕಟ್ ಆಗೋದ್ರಿಂದ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬರುತ್ತೆ ಅಂತ RBI ಹೇಳಿದೆ. ಅಂದರೆ ಆ ಹಣನೂ ಜನರ ಕೈಗೆ, ಮಾರ್ಕೆಟ್ಗೆ ಬಂದು ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತೆ. ಜೊತೆಗೆ ಸ್ನೇಹಿತರೆ, RBIನ ಈ ಡಿಸಿಷನ್ನ ಪರಿಣಾಮ ಶೇರ್ ಮಾರ್ಕೆಟ್ನಲ್ಲೂ ಕೂಡ ಕಂಡು ಬಂದಿದೆ. ಸೆನ್ಸೆಕ್ಸ್ ಚೆನ್ನಾಗಿ ಇವತ್ತು ನಿಯರ್ಲಿ ಡೇನ ಲೋನಿಂದ 1000 ಪಾಯಿಂಟ್ ತನಕ ಕೂಡ ರೈಸ್ ಆಗಿತ್ತು ಒಂದು ಟೈಮ್ನಲ್ಲಿ. ಎಲ್ಲ ಫಿನಾನ್ಷಿಯಲ್ ಸ್ಟಾಕ್ಗಳು ಕೂಡ ಚೆನ್ನಾಗಿ ಗ್ರೀನ್ನಲ್ಲಿ ಕಾಣಿಸ್ತಾ ಇದ್ದಾವೆ. ವಿಶೇಷವಾಗಿ ಬ್ಯಾಂಕ್ಗಳಿಗೆ, NBFCಗಳಿಗೆ ಅವರ ಬಿಸ್ನೆಸ್ಗೆ ಈಗ ಸಾಕಷ್ಟು ಫ್ರೀಡಮ್ ಸಿಗುತ್ತಲ್ಲ, ಲಿಕ್ವಿಡಿಟಿ ಸಿಗುತ್ತಲ್ಲ, ಉಸಿರಾಡೋಕ್ಕೆ ಅವರಿಗೆ ಅನುಕೂಲ ಆಗುತ್ತಲ್ಲ, ಈಗ ಎಕ್ಸ್ಟ್ರಾ ದುಡ್ಡು ಅವ್ರ ಕೈಲಿ ಉಳಿಯುತ್ತಲ್ಲ. ಹಾಗಾಗಿ ಅವರ ಲೋನ್ ಬುಕ್ ಕೂಡ ಇಂಪ್ರೂವ್ ಆಗ್ಬೋದು, ಅವ್ರಿಗೆ ಚೆನ್ನಾಗಿ ಪ್ರಾಫಿಟ್ ಆಗ್ಬೋದು ಅನ್ನೋ ಹೋಪ್ನೊಂದಿಗೆ ಬ್ಯಾಂಕ್ ಮತ್ತು ಹಣಕಾಸಿನ ಸಂಸ್ಥೆಗಳ ಶೇರ್ಗಳು ಕೂಡ ಚೆನ್ನಾಗಿ ಇವತ್ತು ಶೂಟಪ್ ಆದವು. ಜಾಗತಿಕ ಅನಿಶ್ಚಿತತೆ ನಡುವೆ ಭರ್ಜರಿ ಬೆಳವಣಿಗೆ. ಭಾರತದಲ್ಲಿ 5 ಕೀ ಸೆಕ್ಟರ್ಗಳು ಸ್ಟ್ರಾಂಗ್ ಇವೆ ಅಂತ ಹೇಳಿದ್ದಾರೆ. ಕಾರ್ಪೊರೇಟ್, ಬ್ಯಾಂಕಿಂಗ್, ಹೌಸ್ ಹೋಲ್ಡ್, ಸರ್ಕಾರ ಹಾಗೂ ಬಾಹ್ಯ ಸೆಕ್ಟರ್ ಅಂದರೆ ವಿದೇಶಿ ವ್ಯವಹಾರ. ಜೊತೆಗೆ 3 ಫ್ರಂಟ್ಗಳಲ್ಲೂ ಭಾರತ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ. ಮೊದಲನೇದು ಬೆಲೆ, ಹಣದುಬ್ಬರ. ಅದರಲ್ಲೂ CPI ಇನ್ಫ್ಲೇಷನ್ ಇದೆಯಲ್ಲ, ಅಥವಾ ಗ್ರಾಹಕ ಸೂಚ್ಯಂಕ ಹಣದುಬ್ಬರ ಇದೆಯಲ್ಲ, 4% ಇರೋ ನಿರೀಕ್ಷೆ ಇದ್ದು 3.7% ಇದೆ. ಚೆನ್ನಾಗಿದೆ, ನಮಗೆ ಒಳ್ಳೆ ನಂಬರ್ ಇದೆ. ಇದು ಕಳೆದ 6 ತಿಂಗಳಿಂದ ನಿರಂತರವಾಗಿ ಹಣದುಬ್ಬರ ಕಮ್ಮಿ ಆಗ್ತಿರೋದ್ರಿಂದ ಇದು ನಮಗೆ ಈ ನಂಬರ್ ಸಿಗ್ತಾ ಇದೆ. ಇದನ್ನು ಅಡ್ವಾಂಟೇಜ್ ಆಗಿ ಬಳಸಿಕೊಂಡು RBI ಅಗ್ರೆಸಿವ್ ಆಗಿ ರೆಪೋ ದರವನ್ನು 50 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದೆ ಅಂತ ವಿಶ್ಲೇಷಣೆಯಲ್ಲಿ ಗವರ್ನರ್ ಕೂಡ ಅದೇ ಮಾತನ್ನ ಹೇಳಿದ್ರು. ಯಾಕಂದ್ರೆ ಹಣದುಬ್ಬರ ಕಮ್ಮಿ ಇದ್ರೆ ಜನರ ಬೈಯಿಂಗ್ ಕೆಪಾಸಿಟಿ, ಖರ್ಚು ಮಾಡೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅದೇ ಟೈಮ್ನಲ್ಲಿ ಬಡ್ಡಿ ದರಗಳು ಕೂಡ ಕಮ್ಮಿ ಆದರೆ ಜನ ಇನ್ನೂ ಅಗ್ರೆಸಿವ್ ಆಗಿ ಖರ್ಚು ಮಾಡ್ಬೋದು. 2025-26 ಮೊದಲ ತ್ರೈಮಾಸಿಕದಲ್ಲಿ CPI ಹಣದುಬ್ಬರ ಕೇವಲ 3.6, 2.9% ರೇಂಜ್ನಲ್ಲಿ ಇರಬಹುದು ಅನ್ನೋ ಅಂದಾಜಿದೆ. ಆದರೆ ಈಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿರೋದ್ರಿಂದ ಹಣದ ವಹಿವಾಟು, ಹಣದ ಓಡಾಟ, ಈಸಿ ಮನಿ ಅವೈಲೇಬಿಲಿಟಿ ಜಾಸ್ತಿ ಆಗೋದ್ರಿಂದ ನೆಕ್ಸ್ಟ್ ಹೋಗ್ತಾ ಇನ್ನೊಂದು ವರ್ಷದಲ್ಲಿ ಹಣದುಬ್ಬರ ಇನ್ಫ್ಲೇಷನ್ 4-4.5%ಗೆ ಡೆಫಿನೆಟ್ಲಿ ಹೋಗುತ್ತೆ. ಎಲ್ಲ ಎಕನಾಮಿಸ್ಟ್ಗಳು ಅದನ್ನೇ ಹೇಳ್ತಿದ್ದಾರೆ. ಬಟ್ ಅದು RBIನ ಟಾಲರೆನ್ಸ್ ಬ್ಯಾಂಡ್ ಇದೆಯಲ್ಲ, ಸಹಿಸಿಕೊಳ್ಳಬಹುದಾದ ರೇಂಜ್ ಅಲ್ಲೇ ಇರುತ್ತೆ. ಹಾಗಂತ ಹಣದುಬ್ಬರ ಕಮ್ಮಿ ಮಾಡ್ತೀವಿ ಅಂತೇಳಿ ಪೂರ್ತಿ ಲಿಕ್ವಿಡಿಟಿಯನ್ನು ಕ್ರಂಚ್ ಮಾಡಿ ಮಾರ್ಕೆಟಲ್ಲಿ ದುಡ್ಡೇ ಓಡಾಡ್ದಿರಂಗೆ ಮಾಡಿ ಹಣದುಬ್ಬರ ನಿಯಂತ್ರಣ ಮಾಡಿ ಏನು ಬಂತು? ಗ್ರೋತೇ ಇಲ್ಲ. ಅಂದರೆ ಗ್ರೋ ಆಗಬೇಕು ಅಂದರೆ ಒಂಚೂರು ಹಣದುಬ್ಬರ ಆದರೂ ಪರವಾಗಿಲ್ಲ, ಒಂಚೂರು, ತುಂಬ ಅಲ್ಲ. ಪಾಕಿಸ್ತಾನ ಹತ್ರ ಡಬಲ್ ಡಿಜಿಟ್ ಅಲ್ಲ, ಸಿಂಗಲ್ ಡಿಜಿಟಲ್ಲಿ. ಅದು ಕೂಡ RBIನ ಟಾಲರೆನ್ಸ್ ರೇಂಜ್ ಏನಿದೆ ಅದರೊಳಗಡೆ 6% ಒಳಗಡೆ, 4%, 6% ಒಳಗಡೆ ನೀವು ನೋಡ್ತಿದ್ದೀರಿ ಸ್ಕ್ರೀನ್ ಮೇಲೆ ಟಾಲರೆನ್ಸ್ ಬ್ಯಾಂಡ್ ಎಷ್ಟು ಅಂತ. ಅಷ್ಟರ ಒಳಗಡೆ ಇದ್ದರೆ ಅದು ಹೆಲ್ದಿನೇ ಅಂತ ಹೇಳಿ RBI ಕನ್ಸಿಡರ್ ಮಾಡುತ್ತೆ. ಗ್ರೋತ್ಗೆ ಒಂಚೂರು ಲಿಕ್ವಿಡಿಟಿ ಕೂಡ ಇಂಪಾರ್ಟೆಂಟ್, ಹಣದ ಓಡಾಟ ಕೂಡ ಇಂಪಾರ್ಟೆಂಟ್. ಹಾಗಾಗಿ ರೇಟ್ ಕಟ್ ಮಾಡಿದ್ದಾರೆ. ಎರಡನೇದು ಹಣಕಾಸಿನ ವಿಚಾರದಲ್ಲಿ ಭಾರತ ಸ್ಥಿರವಾಗಿದೆ. 2025-26 ಆರ್ಥಿಕ ವರ್ಷದಲ್ಲಿ ಭಾರತದ ರಿಯಲ್ GDP 6.5% ಇರೋ ನಿರೀಕ್ಷೆ ಇದೆ ಅಂತ MPC ಹೇಳಿದೆ. ಎರಡನೇ ತ್ರೈಮಾಸಿಕದಲ್ಲಿ ಅಂದರೆ ಜುಲೈ-ಸೆಪ್ಟೆಂಬರ್ ಅವಧಿಯಲ್ಲಿ 6.7% ಇರೋ ನಿರೀಕ್ಷೆ ಇದೆ. ಇನ್ನು ಮೂರನೇದಾಗಿ ದೇಶದಲ್ಲಿ ರಾಜಕೀಯ ಸ್ಥಿರತೆ ಇರೋದನ್ನ ಗವರ್ನರ್ ಹೈಲೈಟ್ ಮಾಡಿದ್ದಾರೆ. ಹೂಡಿಕೆ ಅವಕಾಶಕ್ಕೆ 3D ಫಾರ್ಮುಲಾ. ಈ 3Dಯಲ್ಲಿ ಮೊದಲನೇದು ಡೆಮೋಗ್ರಫಿ, ಶಿಕ್ಷಿತ ಹಾಗೂ ಸ್ಕಿಲ್ಡ್ ಜನಸಂಖ್ಯೆ. ನೆಕ್ಸ್ಟ್ ಡಿಜಿಟಲೈಸೇಷನ್, ಹಾಗೆ ಡೊಮೆಸ್ಟಿಕ್ ಡಿಮಾಂಡ್. ಇದೆಲ್ಲವೂ ಕೂಡ ಎಲ್ಲ ವಿಚಾರದಲ್ಲೂ ಭಾರತ ಬೂಮ್ ಆಗ್ತಿರೋದ್ರಿಂದ ಸ್ವದೇಶಿ ಹಾಗೂ ವಿದೇಶಿ ಹೂಡಿಕೆದಾರರಿಗೆ ಒಳ್ಳೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, RBIನ ಮಾನಿಟರಿ ಪಾಲಿಸಿ ಕಮಿಟಿ ಮೌಲ್ಯಮಾಪನದ ಪ್ರಕಾರ 2025-26 ಇದುವರೆಗೆ ದೇಶದ ಒಳಗೆ ಎಕನಾಮಿಕ್ ಆಕ್ಟಿವಿಟಿ ಸ್ಥಿರವಾಗಿದೆ, ಚೆನ್ನಾಗಿದೆ. ಕೃಷಿ ವಲಯ ಸ್ಟ್ರಾಂಗ್ ಆಗಿದೆ. ರಾಬಿ ಮತ್ತು ಖಾರಿಫ್ ಬೆಳೆಗಳಲ್ಲಿ ಉತ್ತಮ ಹಾರ್ವೆಸ್ಟಿಂಗ್ ಆಗ್ತಾ ಇದೆ. ಚೆನ್ನಾಗಿ ರಿಸಲ್ಟ್ ಇದೆ ಅಗ್ರಿಕಲ್ಚರ್ನಲ್ಲಿ. ನೆಕ್ಸ್ಟ್ ಚೆನ್ನಾಗಿ ರಿಸಲ್ಟ್ ಇನ್ನೂ ಇರೋ ನಿರೀಕ್ಷೆ ಇದೆ. ಮೇಜರ್ ಆಹಾರ ಧಾನ್ಯಗಳ ಸಪ್ಲೈ ಚೆನ್ನಾಗಿದೆ. ಕಳೆದ 4 ವರ್ಷಗಳಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದನೆಯಾಗಿದೆ. ದೇಶದ ಜಲಾಶಯಗಳ ನೀರಿನ ಪ್ರಮಾಣ ಹೆಲ್ದಿಯಾಗಿದೆ. ಕೈಗಾರಿಕಾ ಚಟುವಟಿಕೆ ಇಂಪ್ರೂವ್ ಆಗ್ತಾ ಇದೆ. ಸೇವಾ ವಲಯ ಮೊಮೆಂಟಮ್ನಲ್ಲಿರೋ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಡಿಮಾಂಡ್ ವಿಚಾರ ನೋಡೋದಾದ್ರೆ ದೇಶದ ಪ್ರೈವೇಟ್ ಕನ್ಸಂಪ್ಷನ್ ಹೆಲ್ದಿಯಾಗಿದೆ ಅಂತ ಹೇಳಿದ್ದಾರೆ. ಪ್ರೈವೇಟ್ ಕನ್ಸಂಪ್ಷನ್ ದೇಶದ GDPಗೆ 56% ಕೊಡುಗೆ ಕೊಡುತ್ತೆ. ಪ್ರೈವೇಟ್ ಕನ್ಸಂಪ್ಷನ್ ಅಂದರೆ ನೀವು ದಿನನಿತ್ಯ ಮಾಡುವಂಥ ಖರ್ಚುಗಳು, ಖರೀದಿಗಳು, ಇವೆಲ್ಲ ಪ್ರೈವೇಟ್ ಕನ್ಸಂಪ್ಷನ್ ಬರುತ್ತೆ. ಆಹಾರ ವಸ್ತುಗಳ ಖರೀದಿ, ದಿನಬಳಕೆ ವಸ್ತುಗಳ ಖರೀದಿ, ಬಿಲ್ಗಳನ್ನು ಕಟ್ಟೋಕೆ ಬೇಕಾಗಿರೋ ದುಡ್ಡು, ಕೆಲವೊಂದಷ್ಟು ಅತ್ಯವಶ್ಯಕ ಬೈಕು, ಕಾರು ಇತ್ಯಾದಿಗಳನ್ನು ಖರೀದಿ ಮಾಡೋಕೆ ಬೇಕಾಗಿರೋ ದುಡ್ಡು, ಇದೆಲ್ಲ ಹೆಲ್ದಿಯಾಗಿದೆ. ಈ ಹಿಂದಿಗಿಂತ ಇಂಪ್ರೂವ್ ಆಗ್ತಾ ಇದೆ. ಲಾಸ್ಟ್ 1.5 ಇಯರಲ್ಲಿ ಸ್ವಲ್ಪ ಕುಂಠಿತ ಆಗಿತ್ತಲ್ಲ, ಈಗ ಪರವಾಗಿಲ್ಲ ಅಂತ ಹೇಳಿದೆ.
ಜೊತೆಗೆ ಭಾರತದಲ್ಲಿ ರೂರಲ್ ಡಿಮ್ಯಾಂಡ್, ಗ್ರಾಮೀಣ ಭಾಗದ ಡಿಮ್ಯಾಂಡ್ ಸ್ಟಡಿ ಆಗಿದೆ. ಅಂದರೆ ನಗರ ಭಾಗದ ಡಿಮ್ಯಾಂಡ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಹೂಡಿಕೆ ಚಟುವಟಿಕೆ ಒಂಚೂರು ಕಳೆಯನ್ನು ಪಡ್ಕೊಳ್ತಾ ಇದೆ. ವಿದೇಶಿ ರಫ್ತಿನ ಪ್ರಮಾಣ 2025ರಲ್ಲಿ ಒಳ್ಳೆ ಬೆಳವಣಿಗೆ ಕಂಡಿದೆ, ರಿಕವರ್ ಆಗ್ತಾ ಇದೆ. ನಾನ್ ಆಯಿಲ್, ನಾನ್ ಗೋಲ್ಡ್ ಇಂಪೋರ್ಟ್ಸ್ನಲ್ಲೂ ಕೂಡ ಡಬಲ್ ಡಿಜಿಟ್ ಬೆಳವಣಿಗೆ ಕಂಡು ಬಂದಿದೆ. ಡಿಮಾಂಡ್ ಜಾಸ್ತಿ ಆಗಿದೆ. ಆದರೆ ಜಾಗತಿಕವಾಗಿ ಅನಿಶ್ಚಿತತೆ ಇರೋದ್ರಿಂದ ಬ್ರಿಟನ್ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಕನ್ಫರ್ಮೇಷನ್ ಹಾಗೂ ಇತರ ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆ ಅದು ಫ್ಯೂಚರ್ನ ರಫ್ತು ಮೇಲೆ ಡಿಪೆಂಡ್ ಆಗುತ್ತೆ, ನಮ್ದು ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ವರ್ಷ ವಾಡಿಕೆಗಿಂತ ಜಾಸ್ತಿ ಮಾನ್ಸೂನ್ ಮಳೆ ಬರೋ ನಿರೀಕ್ಷೆ ಇರೋದ್ರಿಂದ ಕೃಷಿ ವಲಯ, ರೂರಲ್ ಡಿಮಾಂಡ್ ಜಾಸ್ತಿ ಆಗೋ ನಿರೀಕ್ಷೆ ಇದೆ. ಅದೇ ರೀತಿ ಸರ್ವಿಸ್ ಆಕ್ಟಿವಿಟಿ ಇಂಪ್ರೂವ್ ಆಗ್ತಿರೋದು ಅರ್ಬನ್ ಡಿಮಾಂಡ್ ಅನ್ನ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಇನ್ನು ಜಾಗತಿಕ ಅನಿಶ್ಚಿತತೆ, ಟ್ರಂಪ್ ಟ್ಯಾರಿಫ್ ಇದೆಲ್ಲ ಕಾರಣದಿಂದಾಗಿ 2025ರ ಏಪ್ರಿಲ್ ತಿಂಗಳಲ್ಲಿ ಭಾರತದ ರಫ್ತು ಮತ್ತು ಆಮದುಗಳ ನಡುವಿನ ಅಂತರ ಜಾಸ್ತಿ ಆಗಿದೆ. ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗಿದೆ, ವ್ಯಾಪಾರ ಕೊರತೆ ನಮಗೆ. ಆದರೆ ಹೆಚ್ಚಾಗ್ತಿರೋ ರಿಮಿಟೆನ್ಸ್ ಅಂದ್ರೆ ವಿದೇಶಗಳಲ್ಲಿರೋ ಭಾರತೀಯರಿಂದ ಭಾರತಕ್ಕೆ ಬರೋ ಪೇಮೆಂಟ್ ಇದೆಯಲ್ಲ, ಅದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಗವರ್ನರ್ ಹೇಳಿದ್ದಾರೆ. ಇನ್ನು 2014-2025ರಲ್ಲಿ ದೇಶಕ್ಕೆ ಬಂದಿರೋ ವಿದೇಶಿ ಬಂಡವಾಳ ಹೂಡಿಕೆ ಅಥವಾ FPI ಕಮ್ಮಿಯಾಗಿ $1.7 ಬಿಲಿಯನ್ ತಲುಪಿದೆ. FPIಗಳು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಈಕ್ವಿಟಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ದಾರೆ ಅಂತ ಕೂಡ ಗವರ್ನರ್ ಹೇಳಿದರು. ಆದರೆ ಒಟ್ಟು FDI, ಗ್ರಾಸ್ FDI 14% ಬೆಳೆದು $81 ಬಿಲಿಯನ್ ತಲುಪಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮೇ ಅಂತ್ಯಕ್ಕೆ ಭಾರತದ ಫಾರೆಕ್ಸ್ ರಿಸರ್ವ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ವಿದೇಶಿ ವಿನಿಮಯ ಸಂಗ್ರಹ $691 ಬಿಲಿಯನ್ ಇದೆ. ಇದು 11 ತಿಂಗಳಿಗೆ ವಸ್ತುಗಳನ್ನು ಆಮದು ಮಾಡಿಕೊಳ್ಳೋಕೆ ಸಾಕಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗಿದು ಭಾರತದ ವಿದೇಶಿ ಸಾಲದ 96%, ಅಂದರೆ ಮನಸ್ಸು ಮಾಡಿದ್ರೆ ಭಾರತ ಒಂದೇ ಏಟಿಗೆ ತನ್ನ 96% ಸಾಲವನ್ನು ತೀರಿಸ್ಬಿಡ್ಬೋದು. ಹಾಗೆಲ್ಲ ಮಾಡೋಕೆ ಹೋಗಲ್ಲ, ಹಾಗೆಲ್ಲ ನಡೆಯಲ್ಲ. ದುಡ್ಡಿದೆ ಅಂದ ತಕ್ಷಣ ಈಗ ದುಡ್ಡಿದ್ದವರೆಲ್ಲ ಪಟ್ಟಂತ ಸಾಲ ತೀರಿಸ್ಬಿಡಲ್ಲ. ಸಾಲ ಮಾಡೋ ಉದ್ದೇಶನೇ ಲೆವರೇಜನ್ನು ಯೂಸ್ ಮಾಡಬೇಕು ಅಂತ. ನಾವು ದುರ್ಬಲರಿದ್ದೀವಿ ಅಂತ ಎಲ್ಲ ಸಲ ಸಾಲ ಮಾಡಿರೋದಿಲ್ಲ. ಹಾಗಾಗಿ ಇದೊಂದು ನಿಮಗೆ ಹೈಪೋಥೆಟಿಕಲ್ ಸಿಚುವೇಶನ್ ಹೇಳಿರೋದು ಅಷ್ಟೇ. ಇನ್ನು ಮುಂದಕ್ಕೆ ನೋಡೋದಾದ್ರೆ ಮುಂದೆ ನ್ಯೂಟ್ರಲ್ ಪೊಸಿಷನ್ ಇರುತ್ತೆ ಅಂತ RBI ಹೇಳಿದೆ. ಏನು ಹಂಗಂದ್ರೆ ಈ ವರ್ಷದ ಫೆಬ್ರವರಿಯಲ್ಲಿ RBI ರೇಟ್ ಕಟ್ಟಿಂಗ್ ಶುರು ಮಾಡಿ ಮೊದಲು 25 ಬೇಸಿಸ್ ಪಾಯಿಂಟ್ಸ್, ನಂತರ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿ ಈಗ ಥರ್ಡ್ ಕಟ್ಟಲ್ಲಿ 50 ಬೇಸಿಸ್ ಪಾಯಿಂಟ್ಸ್ನ ಅಂದರೆ 0.50% ಅಥವಾ 0.5% ಕಟ್ ಮಾಡಿದೆಯಲ್ಲ. ಒಟ್ಟಾರೆ 100 ಬೇಸಿಸ್ ಪಾಯಿಂಟ್ಸ್ ಅಥವಾ 1% ಕಟ್ ಮಾಡಿದೆ. ಆದರೆ ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ MPC ಇಷ್ಟು ಮಾತ್ರ ರೇಟ್ ಕಟ್ ಮಾಡೋಕ್ಕಾಗತ್ತೆ ಅಥವಾ ಇನ್ಮೇಲೆ ಕಟ್ ಮಾಡ್ತಾ ಹೋಗೋದು ತುಂಬ ಕಮ್ಮಿ ಸಾಧ್ಯತೆ ಇದೆ ಅಂತ ಹೇಳಿದೆ. ಇದೇ ಕಾರಣಕ್ಕೆ ಆರ್ಥಿಕತೆಯನ್ನು ಸರಿದೂಗಿಸುವ ವಿಚಾರದಲ್ಲಿ MPC ತನ್ನ ನಿಲುವನ್ನು ಅಕೊಮೊಡೇಟಿವ್ನಿಂದ ನ್ಯೂಟ್ರಲ್ಗೆ ತರ್ತಾ ಇದೆ ಅಂತ ಗವರ್ನರ್ ಹೇಳಿದ್ದಾರೆ. ಅಂದರೆ ರೇಟ್ ಕಟಿಂಗ್ ಸೈಕಲ್ನ ಇಲ್ಲಿಗೆ ಮುಗಿಸೋ ಅಥವಾ ಒಂದು ಲಾಂಗ್ ಪಾಸ್ ನೀಡೋ ಸಾಧ್ಯತೆಯನ್ನು ಹೇಳ್ತಾ ಇದ್ದಾರೆ. ರೇಟ್ ಕಟ್ನ ಸಾಧ್ಯತೆ ತುಂಬ ಕಮ್ಮಿ ಇನ್ನು ಮುಂದೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ನಮ್ಮ ಕೆಲಸ ನಾವು ಮಾಡಿದ್ದೀವಿ, ನಾವು ಹಣಕಾಸು ಇಲಾಖೆಗೆ ಬಿಟ್ಟಿರೋದು, ಅಂದರೆ GST ಏನಾದರೂ ಕೂಡ ಕಮ್ಮಿ ಮಾಡ್ತಾರಾ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಬಿಟ್ಟಿರೋದು. ಹಾಗಿನ್ನೇನಿದ್ರು ಕೂಡ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್, ಹೂಡಿಕೆದಾರರು, ಪ್ರೈವೇಟ್ ಕಂಪನಿಗಳು, ಜನರು ಅವ್ರಿಗೆ ಬಿಟ್ಟಿರೋದು. ನಾವು ನಮ್ಮ ಕೆಲಸ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ RBI ನಿರ್ಧಾರವನ್ನು ತಗೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಆರ್ಥಿಕತೆಗೆ ಸಂಬಂಧಪಟ್ಟ ಈ ಅತಿ ಮುಖ್ಯವಾದ ವಿಚಾರವನ್ನು ಕ್ವಿಕ್ ಆಗಿ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ವಿಚಾರಗಳಲ್ಲಿ ಆಸಕ್ತಿ ಇರೋರಿಗೆ, ಇಂತಹ ಹಣಕಾಸು, ಆರ್ಥಿಕತೆ, ದೇಶದ ಆಗುಹೋಗುಗಳ ಬಗ್ಗೆ ಆಸಕ್ತಿ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ. ಇಂಥ ವರದಿಯನ್ನು ನೀವು ನೋಡಿದಷ್ಟು ಕೂಡ ನಮಗೂ ಕೂಡ ಇಂಥದ್ದನ್ನು ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಜೊತೆಗೆ ಸ್ನೇಹಿತರೆ, ಆಗಲೇ ಹೇಳಿದ್ವಲ್ಲ, ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಚೆಕ್ ಮಾಡೋ ಸರ್ವಿಸ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಒಂದು ಕ್ವಿಕ್ ರಿಮೈಂಡರ್, ಆಸಕ್ತರು ಮಿಸ್ ಮಾಡದೆ ಕ್ಲಿಕ್ ಮಾಡಿ ಫ್ರೀಯಾಗಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡಿ. ಹಾಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಪರ್ಸನಲ್ ಲೋನ್ಗೂ ಕೂಡ ನೀವಲ್ಲಿ ಅಪ್ಲೈ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಹಾಗೂ ನಿಮ್ಮ ಕ್ರೆಡಿಟ್ ಎಲಿಜಿಬಿಲಿಟಿ ಆಧಾರದ ಮೇಲೆ ನಿಮಗೆ ಬಡ್ಡಿ ದರ ಡಿಸೈಡ್ ಆಗುತ್ತೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.